ಸೆನ್ಸಿಟಿವ್ ಸ್ಕಿನ್. ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಳಸಿದ್ರು ಕೂಡ ರಿಯಾಕ್ಟ್ ಆಗ್ಬಿಡುತ್ತೆ. ತುಂಬಾ ಬೇಗ ಇಚ್ಚಿ ಆಗುತ್ತೆ, ರೆಡ್ನೆಸ್ ಬರುತ್ತೆ, ತುಂಬಾ ಬೇಗ ಪಿಂಪಲ್ಸ್ ಆಗೋದು, ರ್ಯಾಶಸ್ ಆಗೋದು. ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸರಿಯಾಗಿ ಅದು ನಮ್ಮ ಸ್ಕಿನ್ಗೆ ತಾಗೋದಿಲ್ಲ. ಸೊ ಈ ರೀತಿಯ ಸಮಸ್ಯೆಗಳಿಂದ ತುಂಬಾ ಜನ ಬಳಲ್ತಾ ಇದ್ದಾರೆ. ಅಂಡ್ ದಿಸ್ ಇಸ್ ಕಾಲ್ಡ್ ಸೆನ್ಸಿಟಿವ್ ಸ್ಕಿನ್ ಟೈಪ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೆನ್ಸಿಟಿವ್ ಸ್ಕಿನ್ ಟೈಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. So guys, welcome back to my Fit Karnataka Mission YouTube channel. My name is Pooja Ganesh. I am a clinical nutritionist and certified health coach. Sensitive skin type. So sensitive ಹೆಸರಲ್ಲೇ ಇದೆ. So ತುಂಬಾ ಸೆನ್ಸಿಟಿವ್ ಆಗಿರುತ್ತೆ when it comes to products, when it comes to environment. ಅಂದ್ರೆ ನೀವು ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅನ್ನ ಬಳಸಿದ್ರು ಕೂಡ ರಿಯಾಕ್ಷನ್ ಆಗುತ್ತೆ. ಎನ್ವೈರ್ಮೆಂಟಲ್ ಏನಾದ್ರೂ ಚೇಂಜ್ ಆದ್ರೂ ಕೂಡ ರಿಯಾಕ್ಷನ್ ಆಗುತ್ತೆ. ಏನಾದ್ರೂ ಕೆಮಿಕಲ್ ಜಾಸ್ತಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದ್ರು ಕೂಡ ರಿಯಾಕ್ಷನ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಸೆನ್ಸಿಟಿವ್ ಸ್ಕಿನ್ ಟೈಪ್. ಸೊ ಈ ರೀತಿಯ ಸ್ಕಿನ್ ಟೈಪ್ ಅಂತ ಬಂದಾಗ ಪ್ಯಾಚ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಬಳಸೋಕಿನ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಬೇಕು. ವೆದರ್ ಹಿಯರ್ ಇಲ್ಲಿ ನೆಕ್ ಈ ಒಂದು ಏರಿಯಾದಲ್ಲಿ ಮಾಡಬಹುದು, ಇಲ್ಲ ನಿಮ್ಮ ಒಂದು ಕೈ ಭಾಗಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕು. ಅಬ್ಸರ್ವ್ ಮಾಡಬೇಕು 24 hours. ಯಾವ್ದೇ ರೀತಿ ರಿಯಾಕ್ಷನ್ ಆಗ್ಲಿಲ್ಲ ಅಂದ್ರೆ ದೆನ್ ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡಬಹುದು. ಬಟ್ 10% ಪೀಪಲ್ಗೆ ಸ್ಕಿನ್ ಮೇಲೆ ರಿಯಾಕ್ಷನ್ ಆಗೇ ಬಿಡುತ್ತೆ. ಸೊ ದಟ್ಸ್ ವೈ ಇಲ್ಲಿ ಡರ್ಮಟಾಲಜಿಸ್ಟ್ ಅವಶ್ಯಕತೆ ನಿಮ್ಗೆ ಬೀಳುತ್ತೆ. ಸೆನ್ಸಿಟಿವ್ ಸ್ಕಿನ್ ಟೈಪ್ ಅಂತ ಬಂದಾಗ ಐ ಆಮ್ ನಾಟ್ ದ ರೈಟ್ ಪರ್ಸನ್ ನಿಮ್ಗೆ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಹೇಳೋದಕ್ಕೆ. ಬಿಕಾಸ್ ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಆಗಿದ್ದೀನಿ ಅಂಡ್ ನಂದೇ ಆದಂತಹ ಸ್ಕಿನ್ ಕಂಡೀಷನ್ ಇತ್ತು ಫಾರ್ 4 years. ಸೊ ಈ ಒಂದು 4 years ಅಲ್ಲಿ ನಾನು ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ನಾನು ನನ್ನ ಕ್ಲೈಂಟ್ಗೋಸ್ಕರ ಮಾಡಿರುವಂತ ಸ್ಟಡೀಸ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಅಂಡ್ ನನಗೆ ಬರುವಂತ DMs ಗಳಿಗೋಸ್ಕರ ನಾನು ಹುಡುಕಿರುವಂತಹ ಉತ್ತರ ಆಗಿರ್ಬೋದು, ಅದೆಲ್ಲ ಸೇರಿ ನಾನು ನಿಮ್ಗೆ ಇವತ್ತಿನ ದಿನ ಅಥವಾ ಹಿಂದಿನ ದಿನಗಳಲ್ಲಿ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಸೆನ್ಸಿಟಿವ್ ಸ್ಕಿನ್ ಟೈಪ್, ಈ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಬಿಕಾಸ್ ನಾನು ಇವಾಗ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಹೇಳಿದ್ರು ಕೂಡ ನಾನ್ ನಿಮ್ಮನ್ನ ನೇರವಾಗಿ ನೋಡಿಲ್ಲ. ಈಗ ಅವ್ರಿಗೆ ಕನ್ಫರ್ಮ್ ಇದೆ ನಂದು ಕಾಂಬಿನೇಷನ್ ಸ್ಕಿನ್ ಇದೆ, ಆಯಿಲಿ ಸ್ಕಿನ್ ಇದೆ ಅಂತ ಜನಗಳಿಗೆ. ಬಟ್ ಸೆನ್ಸಿಟಿವ್ ಸ್ಕಿನ್ ಅಂತ ಬಂದಾಗ ಇಲ್ಲಿ 2 ತರದ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಒಂದು ಆಯಿಲಿ ಸ್ಕಿನ್ ಪ್ಲಸ್ ಸೆನ್ಸಿಟಿವಿಟಿ, ಆರ್ ಡ್ರೈ ಸ್ಕಿನ್ ಪ್ಲಸ್ ಸೆನ್ಸಿಟಿವಿಟಿ. ಸೊ ಹಾಗಿದ್ದಾಗ ಈಗ ನಾನು ಸೆನ್ಸಿಟಿವ್ ಸ್ಕಿನ್ ಅಂತ ನಿಮ್ಗೆ ಪ್ರಾಡಕ್ಟ್ ಹೇಳಿದ್ರೆ ಐ ಡೋಂಟ್ ನೋ ನಿಮ್ದು ಆಯಿಲಿ ಜೊತೆಗೆ ಸೆನ್ಸಿಟಿವ್ ಸ್ಕಿನ್ ಇದೆಯಾ, ಅಥವಾ ಡ್ರೈ ಸ್ಕಿನ್ ಜೊತೆಗೆ ಸೆನ್ಸಿಟಿವಿಟಿ ಇದೆಯಾ, ಅಥವಾ ನೀವು ನಾರ್ಮಲ್ ಸ್ಕಿನ್ ಟೈಪ್ ಇದ್ದೀರಾ ಬಟ್ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸೆನ್ಸಿಟಿವಿಟಿಗೆ ಅದು ಕನ್ವರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಹೀಗಾಗಿ ನಾನು ಹೇಳೋದು ಒಂದೇ, ಯಾರು ಸೆನ್ಸಿಟಿವ್ ಸ್ಕಿನ್ ಟೈಪ್ ಅಲ್ಲಿ ಇದ್ದೀರಾ ಅಂದ್ರೆ ಜನಗಳಿದ್ದೀರಾ, ನೀವೇನ್ ಮಾಡ್ಬೇಕಂದ್ರೆ ನೀವು ಯೂಸ್ ಮಾಡುವಂತಹ ಕ್ಲೆನ್ಸರ್ ತುಂಬಾ ಮೈಲ್ಡ್ ಆಗಿರ್ಬೇಕು ಅಂಡ್ ಅದರಲ್ಲಿ ಯಾವ್ದು ರೀತಿ ಹಾರ್ಶ್ ಕೆಮಿಕಲ್ಸ್ ಇರಬಾರ್ದು. ಅಂಡ್ ಕೆಮಿಕಲ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಿಮ್ಮ ಸ್ಕಿನ್ ಇನ್ನೂ ಬೇಗ ರಿಕವರಿ ಆಗುವಂತ ಸಾಧ್ಯತೆ ಇರುತ್ತೆ. ಅಂಡ್ ಎರಡನೇದು, ಅದರಲ್ಲಿ ಸ್ಟ್ರಾಂಗ್ ಸ್ಮೆಲ್ ಇರಬಾರ್ದು. ತುಂಬಾ ಸುಗಂಧ ದ್ರವ್ಯಗಳನ್ನ ಬಳಸಿರಬಾರ್ದು. ತುಂಬಾ ಸ್ಟ್ರಾಂಗ್ ಆಗಿ ಸ್ಮೆಲ್ ಇತ್ತು ಅಂದ್ರೆ ದಟ್ ಈಸ್ ಅಗೇನ್ ನಿಮ್ಗೆ ಇರಿಟೇಟ್ ಮಾಡುತ್ತೆ. ಇನ್ನು ಪ್ಯಾಚ್ ಟೆಸ್ಟ್ ಇಲ್ಲಿ ಅಗೇನ್ ಅವಶ್ಯಕ ಇರುತ್ತೆ. ಅಂಡ್ ನೀವು ಡರ್ಮಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿದಾಗ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಅನ್ನ ಅವ್ರು ಚೆಕ್ ಮಾಡ್ತಾರೆ. ಅದಕ್ಕೆ ಸೂಕ್ತವಾದಂತಹ ಮೈಲ್ಡ್ ಕೆಮಿಕಲ್ ಫ್ರೀ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಇಲ್ದೇನೆ ಸ್ಕಿನ್ ನಿಮ್ ಟೈಪ್ ಸ್ಕಿನ್ಗೆ ಬೇಕಾದದನ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ದಟ್ಸ್ ವಾಟ್ ಇವತ್ತಿನ ದಿನ ಇದಿಷ್ಟೇ ಇರೋದು ಟಾಪಿಕ್. ಬಿಕಾಸ್ ಅದೇ ಹೇಳೋದಿತ್ತು ನನಗೆ ಮೇನ್ ಆಗಿ. ನಾನು ಯಾವ್ದೋ ಒಂದು ಪ್ರಾಡಕ್ಟ್ ರ್ಯಾಂಡಮ್ ಆಗಿ ಹೇಳಿ ನಿಮ್ಮ ಸ್ಕಿನ್ ಬೇಗ ರಿಯಾಕ್ಟ್ ಆಗ್ಬಿಡುತ್ತೆ. ಅದರ್ ಸ್ಕಿನ್ ಟೈಪ್ದು ಹಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಅಂಡ್ ರುಟೀನ್ ಮೇಲೆ ಬಂದಾಗ 3 to 4 months ಅಲ್ಲಿ ಅವರಿಗೆ ರಿಸಲ್ಟ್ ಕೂಡ ಬರುತ್ತೆ. ಬಟ್ ಸೆನ್ಸಿಟಿವ್ ಸ್ಕಿನ್ ಅಲ್ಲಿ ಹಾಗಿರೋದಿಲ್ಲ. ಯಾವ್ದೇ ಒಂದು ಪ್ರಾಡಕ್ಟ್ ರಾಂಗ್ ಆಯ್ತು, ಅದು ಇರಿಟೇಷನ್ ಆಗ್ತಾ ಇದೆ, ಬಟ್ ಸ್ಟಿಲ್ ನಾನೊಂದು ಹೇಳಿದೀನಿ ಅನ್ನೋ ಒಂದು ಕಾರಣಕ್ಕೆ ನೀವು ಕಂಟಿನ್ಯೂಸ್ ಆಗಿ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಅದು ಇನ್ನೂ ತುಂಬಾ ಒಂದು ಕಠಿಣವಾದ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಪ್ರಾಡಕ್ಟ್ಸ್ ಗಳನ್ನ ಬಳಸುವಾಗ ಪ್ಯಾಚ್ ಟೆಸ್ಟ್ ಮಾಡಿ, ಫ್ರೆಗ್ರೆನ್ಸ್ ಫ್ರೀ ಇರಲಿ, ಹೈಡ್ರೇಟಿಂಗ್ ಆಗಿರುವಂತ ಪ್ರಾಡಕ್ಟ್ಸ್ ಗಳನ್ನ ಬಳಸಿ. ಅಂಡ್ ಸ್ಪೆಸಿಫಿಕ್ ಆಗಿ ಸೆನ್ಸಿಟಿವ್ ಸ್ಕಿನ್ ಅಂತ ಅವರು ಬರ್ದಿರ್ಬೇಕು ಪ್ರಾಡಕ್ಟ್ ಮೇಲೆ. ಅಂಡ್ ನನಗ್ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಗಳು ಅಂದ್ರೆ ನಾನೀಗ ಇಷ್ಟೊತ್ತು ಅಂದ್ರೆ ಹಿಂದಿನ ವಿಡಿಯೋಸ್ ಗಳಲ್ಲಿ ಏನ್ ಹೇಳಿದೀನಿ ನಿಮ್ಗೆ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡಿದೀನಿ, ಅವೆಲ್ಲ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಗಳು. ಬಟ್ ಈ ಒಂದು ಸೆನ್ಸಿಟಿವ್ ಸ್ಕಿನ್ ಟೈಪ್ಗೆ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅಷ್ಟು ಸೂಟ್ ಆಗೋದಿಲ್ಲ. ಅಂದ್ರೆ ನನ್ನ ಒಂದು ಅನುಭವಕ್ಕೆ ಬಂದಂತ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಡೂ ಚೆಕ್ ಔಟ್ ಯುವರ್ ನಿಯರೆಸ್ಟ್ ಡರ್ಮಟಾಲಜಿಸ್ಟ್ ಅಂಡ್ ನಿಮ್ಮ ಸ್ಕಿನ್ಗೆ ಸೂಕ್ತವಾದಂತ ಪ್ರಾಡಕ್ಟ್ಸ್ ಗಳನ್ನ ಬಳಸಿ. ಯಾಕಂದ್ರೆ ಏನಾಗುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಟ್ರೈ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಥ್ರೋ ಮಾಡೋದು, ಇಲ್ಲಿ ನಿಮ್ಮ ಮನಿ ಕೂಡ ಹಾಳಾಗುತ್ತೆ, ಮೈಂಡ್ ಕೂಡ ಹಾಳಾಗುತ್ತೆ. ಬಟ್ ವೆನ್ ಯು ಗೋ ಟು ದ ರೈಟ್ ಪರ್ಸನ್, ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಅವರು ನೋಡಿ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಇದೆ ತಗೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಅವಾಗ ನೀವು ಪರ್ಚೇಸ್ ಮಾಡ್ತೀರಾ. ಇಲ್ಲಿ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ಕಾನ್ಫಿಡೆಂಟ್ ಇರುತ್ತೆ ಅಂಡ್ ಪ್ರಾಡಕ್ಟ್ ವೇಸ್ಟೇಜ್ ಕೂಡ ಆಗೋದಿಲ್ಲ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಡೂ ಶೇರ್ ಸೆನ್ಸಿಟಿವ್ ಟೈಪ್ ಸ್ಕಿನ್ ಪೀಪಲ್ಗೆ, ಯಾಕಂದ್ರೆ ಇದು ಅವರಿಗೆ ತುಂಬಾ ಅವಶ್ಯಕತೆ ಇರೋದು. ರ್ಯಾಂಡಮ್ ಆಗಿ ಯಾವುದೇ ಪ್ರಾಡಕ್ಟ್ಸ್ ನ ಪಿಕ್ ಮಾಡೋದನ್ನ ಅವ್ರು ಸ್ಟಾಪ್ ಮಾಡ್ತಾರೆ ಅಂಡ್ ದೇ ವಿಲ್ ಗೋ ಟು ದ ರೈಟ್ ಪರ್ಸನ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನು ಸಿಗ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಇನ್ನೊಂದೇನಂದ್ರೆ, ಈ ಒಂದು ಲಾಸ್ಟ್ ವೀಕ್ ಅಲ್ಲಿ ನೀವು ನೋಡ್ಬೋದು ನಾನು ಸ್ಕಿನ್ ಟೈಪ್ ಬಗ್ಗೆ ತುಂಬಾ ಜಾಸ್ತಿ ಮಾತಾಡಿದೀನಿ. ಇವನ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸ್ಕಿನ್ ಟೈಪ್ ಬಗ್ಗೆನೆ ನಾನು ಸಿರೀಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ನ ಚೆಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಹಾಗೇನೆ ಇನ್ನು ನಾನು ನಿಮ್ಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ಸೊ ದಟ್ ನನಗೂ ಕೂಡ ಸ್ವಲ್ಪ ಮೈಂಡ್ ಕ್ಲಿಯರ್ ಆಗಿರುತ್ತೆ ಅಂಡ್ ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.